ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಸ್ವಲ್ಪ ಮಳೆ ಬಂದದ ನೋಡ್ರಿ. ಎಷ್ಟು ಚಂದ ಚಂದ ಕಲರ್ ಹೂವುಗಳು ನನ್ನ ಹತ್ರ ಬಂದವ. ನೀವು ನೋಡ್ತಾ ಇರ್ಬೋದು. ಇವು ಮಧ್ಯಾಹ್ನ ಮಲ್ಲಿಗೆ ಹೂವುಗಳು ಎಷ್ಟು ಬಂದವ. ಈ ಸೀಸನ್ ಅದ ಫ್ರೆಂಡ್ಸ್, ಇದ್ರದ್ದು ಸೀಸನ್ ಅದ, ಅದಕ್ಕೆ ಹೂವುಗಳು ಜಾಸ್ತಿ ಬರ್ತಾವ. ಇದು ಮಳೆಗಾಲದಾಗ ಮತ್ತು ಬ್ಯಾಸ್ಗ್ಯಾಗ ಅಷ್ಟೇ ಹೂವು ಜಾಸ್ತಿ ಆಗ್ತಾವೆ. ಚಳಿಗಾಲದಾಗ ಇವು ಸ್ವಲ್ಪ ಏನದ ಇದ್ರದ್ದು ಏನು ಇದು ಇರ್ತದಲ್ಲ, ಬೇರು ಇರ್ತದಲ್ಲ, ಸ್ವಲ್ಪ ಇದ್ರಾಗ ಒಣಗೊಣಗೆ ಹೋಗ್ತದೆ ಬೇರ. ಅದಕ್ಕೆ ಈ ಚಳಿಗಾಲ ಅಂದ್ರೆ ಈ ಗಿಡಗಳಿಗೆ ನಡೆಯಂಗಿಲ್ಲ. ಬರೀ ಇವು ಮಳೆಗಾಲದಾಗ ಮತ್ತು ಬ್ಯಾಸ್ಗ್ಯಾಗ ಅಷ್ಟೇ ಬರ್ತಾವೆ. ಇದ್ರಾಗ ಹೂವು ಆದಾಗ ಒಂದು ಇದು ಹುಲ್ಲು ಬಂದದ, ಒಂದು ಹುಲ್ಲಿನ ಕಡ್ಡಿ ಅದ, ನಾನು ತೆಗಿಲಕತ್ತೀನಿ. ಇದು ಯೆಲ್ಲೋ ಕಲರ್ ಆಯಿತು ನನ್ನ ಬಳಿ. ಇವು ಆರೆಂಜ್ ಕಲರ್ ಆಯಿತು, ಮತ್ತು ಪಿಂಕ್ ಆರೆಂಜ್ ಎರಡು ಮಿಕ್ಸ್ ಅವ ಇವು ಕಲರ. ಮತ್ತು ಇದ್ರಾಗ ಒಂದು ಬಿಳಿದಾಯಿತು, ಮತ್ತು ಇದ್ರಾಗ ಇನ್ನೂ ಒಂದು ಅರ್ಶಿಣ ಆಯಿತು. ಇಲ್ಲಿ ನೋಡ್ರಿ ಎಷ್ಟು ಚಂದ ದುಂಬಿ ಎಷ್ಟು ಚಲೋ ಕಾಣಿಸ್ಲಕತ್ತದಲ್ಲ. ಇಷ್ಟೇ ಹೂವುಗಳು ನನ್ನ ಹತ್ರ. ಇಷ್ಟು ಹೂವು ಬಂದು ಅಂದ್ರೆ ಸಾಕು ಫ್ರೆಂಡ್ಸ. ನಾ ವಿಡಿಯೋ ಮಾಡ್ತಾನೆ ಇರ್ತೀನಿ. ಸದಾಬಾರ ಹೂವು ಅಂತೂ ನನ್ನ ಬಳಿ ಸದಾಬಾರ ಹೂವು ಅಂತೂ ನನ್ನ ಬಳಿ ಯಾವಾಗೂ ಇರ್ತಾವೆ. ಹಮೇಶ ನನ್ನ ಬಳಿ ಸದಾಬಾರ ಹೂವು ಇರ್ತವೆ. ಸದಾಬಾರ ಹೂವಕ್ಕೇನು ನನ್ನ ಬಳಿ ಕಡಿಮೆ ಇಲ್ಲ. ಇವು ಇದು ಏನಂತಾರೆ ಇವಕ್ಕೆ, ಅಡೇನಿಯಮ್ ಹೂವು ನೋಡ್ರಿ ಎಷ್ಟು ಚಂದ ಬಂದವ. ಅಡೇನಿಯಮ್ ಹೂವು ಅಂತೂ ನನ್ನ ಬಳಿ ಯಾವತ್ತೂ ಇರ್ತಾವೆ. ಮತ್ತು ಸದಾಬಾರ ಹೂವು ಅಂತೂ ಯಾವತ್ತೂ ಇರ್ತಾವೆ. ಇದು ನಾನು ಕಟಿಂಗೆ ಹಚ್ಕೊಂಡಿದ್ದೆ. ಇದು ಕಟಿಂಗೆ ಹಚ್ಕೊಂಡಿದ್ದೆ. ಕಟಿಂಗೆ ನೋಡ್ರಿ ಎಷ್ಟು ಚಂದ ಬಂದದ. ಮತ್ತು ದಾಸವಾಳನೂ ನಾನು ಕಟಿಂಗೆ ಹಚ್ಕೊಂಡೀನಿ. ಕಟಿಂಗ್ದಾಗೆ ಎಷ್ಟು ಚಲೋ ಹೂವು ಬಿಟ್ಟವ. ನಾನು ಹೆಚ್ಚಾಗಿ ಅಂದ್ರೆ ನಾನು ಕಟಿಂಗ್ ಹಚ್ಕೋತಾನೆ ಇರ್ತೀನಿ. ನಾನು ಜಾಸ್ತಿ ಅಂದ್ರೆ ನಾನು ಇದು ತರಂಗಿಲ್ಲ, ಇದರಲ್ಲಿ ನರ್ಸರಿಲಿ ನಾನು ತರಂಗಿಲ್ಲ ಜಾಸ್ತಿ. ಅಂದ್ರೆ ನಾನು ಕಟಿಂಗ್ ಹಚ್ಕೋತಾನೆ ಇರ್ತೀನಿ. ಪಿಂಕ್ ಅಂತೂ ನನ್ನ ಬಳಿ ಭಾಳ ಅವ ಫ್ರೆಂಡ್ಸ. ಇವು ಪಿಂಕ್ ಇದ್ರದ್ದು ಮಧ್ಯಾಹ್ನ ಮಲ್ಲಿಗಂತೂ ನನ್ನ ಬಳಿ ಭಾಳ ಅವ. ಹಿಂಗೇನು ಇದು ಬರ್ತದಲ್ಲ, ಮಳೆ ಬರ್ತದಲ್ಲ, ಇವಕ್ಕೆ ಸ್ವಲ್ಪ ಮಗ್ಗಿಗಳೆಲ್ಲ ಹಿಂಗೆ ತೆಗಿಬೇಕು. ತೆಗ್ದ್ರೆ ಇದಕ್ಕೆ ಮತ್ತಿಷ್ಟು ಇನ್ನಷ್ಟು ಮಗ್ಗಿ ಬರ್ತಾವೆ, ಇನ್ನಷ್ಟು ಹೂವು ಆಗ್ತಾವೆ. ನಾವು ಇವು ಮಗ್ಗಿ ಒಣಗಿದು ಎಲ್ಲ ತೆಗಿಲಿಲ್ಲ ಅಂತಂದ್ರೆ ಇವು ಏನಾಗ್ತಾವೆ, ಇಲ್ಲೇ ಮಗ್ಗಿಗಳು ಇಲ್ಲೇ ಒಣಗಿ ಮತ್ತು ಇಲ್ಲೇ ಕುಂದಿರ್ತಾವೆ. ಅವು ಕುಂತು ಅಂದ್ರೆ ಮತ್ತು ಹೊಸದು ಮಗ್ಗಿ ಬರ್ಲಾಕ ಜರ ಟೈಮ್ ಹತ್ತದ. ನಾವು ಹಿಂಗೆ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಮಗ್ಗಿಗಳು ಜಲ್ದಿ ಬರ್ತಾವೆ. ನಾವು ಹಿಂಗೆ ಇದಕ್ಕೆ ತಕ್ಕೋತಾ ಕ್ಲೀನ್ ಮಾಡ್ಕೋತಾ ಇರಬೇಕು. ನಾನು ಯಾವಾಗಲೂ ಏನು ಮಾಡ್ತೀನಿ, ಇದನ್ನು ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಅದಕ್ಕೆ ಏನು ಮಾಡ್ತಾವೆ, ಜಲ್ದಿ ಹೂವು ಬರ್ತಾವೆ. ಇಲ್ಲಿ ನೋಡ್ರಿ ನಾನು ತೆಗಿಲಕತ್ತೀನಿ, ನೀವು ನೋಡ್ತಾ ಇರ್ಬೋದು. ನಾವು ಯಾವುದೇ ಆಗಲಿ, ಮನೆ ಆಗಲಿ, ಮತ್ತು ನಾವು ನಮಗೆ ಆಗಲಿ, ನಾವು ಸ್ವಚ್ಛ ಇಟ್ಕೊಂಡೀವಿ ಅಂತಂದ್ರೆ ಚಲೋ ಅನ್ನಿಸ್ತದಲ್ಲ. ಅದೇ ಥರ ನಮ್ಮ ಗಿಡಗಳಿಗೂ ನಾವು ಸ್ವಚ್ಛ ಇಡಬೇಕು. ಯಾವುದೇ ಹುಲ್ಲು ಬಂತು ಅಂದ್ರೆ ತೆಗಿಬೇಕು, ಯಾವುದೇ ಮಗ್ಗಿ ಒಣಗ್ತು ಅಂತಂದ್ರೆ ತೆಗಿಬೇಕು. ಆವಾಗ ನಮ್ಮ ಗಿಡಗಳು ನಮ್ಗೆ ಹಸಿರಾಗಿ ಇರ್ತಾವೆ ಮತ್ತು ಚೆಂದಾಗಿ ಇರ್ತಾವೆ. ಮತ್ತು ಇದ್ರಾಗ ಒಂದು ಸ್ವಲ್ಪ ಇದು ಬಂದದ ನೋಡ್ರಿ, ಹುಲ್ಲು ಬಂದದ. ಇದನ್ನು ತೆಗೆದು ಬಿಕ್ಕಾಡ್ತೀನಿ. ಇದು ನೋಡ್ರಿ, ಇದನ್ನು ಒಣಗ್ಲಕತ್ತದ. ಹಿಂಗೆ ಒಣಗ್ತು ಅಂತಂದ್ರೆ ಇದಕ್ಕೆ ನಾವು ತೆಗೆದು ಬಿಸಾಕಿ ಮತ್ತು ನಾವು ಇದಕ್ಕೆ ಬೇರೆದು ಇದು ಹಾಕಬೇಕು. ಮತ್ತು ಬೇರೆ ಇದ್ರಾಗ ಮತ್ತೆ ಬೇರೆದು ಕಟಿಂಗ್ ಹಚ್ಕೊಂಡ್ರೂ ಬರ್ತದೆ. ಮತ್ತು ನಾ ಇದು ತೆಗೆದು ಮತ್ತು ಇದು ಇಲ್ಲಿ ಇಡ್ತೀನಿ. ಇದ್ರಾಗ ಒಂದು ಸ್ವಲ್ಪ ಹುಲ್ಲು ಬೆಳೆದದ ನೋಡ್ರಿ, ಅದನ್ನು ನಾವು ಹುಲ್ಲು ತೆಗಿತೀನಿ. ನಾವು ನೋಡ್ಕೋತಾ ಇರಬೇಕಾಗ್ತದೆ ಫ್ರೆಂಡ್ಸ. ಇದನ್ನು ಹೋಗ್ಯದ ನೋಡ್ರಿ. ಇದನ್ನು ಜಾಸ್ತಿ ನೀರಾದವು ಅಂತಂದ್ರೆ ಇದು ಹೋಗ್ತದೆ, ಗಿಡಗಳು ಹೋಗ್ತಾವೆ ಇವು. ಮತ್ತು ನಾವು ಇದಕ್ಕೆ ಕಟಿಂಗ್ ಹಚ್ಕೋಬೇಕಾಗ್ತದೆ. ಇಲ್ಲವಲ್ಲ, ಇಲ್ಲಿ ಜಾಸ್ತಿ ಬಂದವಲ್ಲ, ಹಿಂಗೆ ಬಂದವಲ್ಲ, ಇವು ದೊಡ್ಡ ಗಿಡ ಬಂದಿನೋ ಎಲ್ಲ ನಾವು ಕಟಿಂಗ್ ಹಚ್ಕೋಬೋದು. ಕಟಿಂಗ್ ಮಾಡಿ ಎಷ್ಟು ದೊಡ್ಡ ಸೈಜ್ ಹೂವು ಆಗ್ಯಾವ ನೀವು ನೋಡ್ತಿರ್ಬೋದು. ಇವು ಭಾಳ ಚಂದ ಕಾಣ್ತಾವೆ ಗಾರ್ಡನ್ದಾಗ ಫ್ರೆಂಡ್ಸ. ಇವು ಭಾಳ ಸುಂದರವಾಗಿ ಭಾಳ ಚಂದ ಕಾಣಿಸ್ತವೆ. ಇಲ್ಲೊಂದು ಸ್ವಲ್ಪ ಇದು ಬಂದದ, ಹುಲ್ಲು ಬಂದದ. ನಾ ಇದನ್ನು ತಕ್ಕೋತೀನಿ. ನಾ ಯಾವತ್ತು ಭೀ ನನ್ನ ಗಿಡಗಳಿಗೆ, ನನ್ನ ಹೂವಿನ ಗಿಡಗಳಿಗೆ ನಾ ಯಾವತ್ತು ಭೀ ಹುಲ್ಲು ಆಯಿತು ಪಾಟ್ನಾಗ ಅಂದ್ರೆ ನಾನು ಪಟ್ಟಂತ ತೆಗೆದು ಬಿಸಾಕ್ತೀನಿ. ನಾನು ಇಡಂಗಿಲ್ಲ. ಹುಲ್ಲಾಗಲಿ ಮತ್ತು ಏನಾರ ಬೆಳೀತು, ಏನಾರ ಇಲ್ಲಿ ನೋಡ್ರಿ ಇವೆಲ್ಲ ಕರ್ರಿಗೆ ಏನಾಗ್ಯಾವಲ್ಲ, ಇವೆಲ್ಲ ತೆಗಿಬೇಕು. ಇವೆಲ್ಲ ತೆಗೆದು ನಾವು ಸ್ವಚ್ಛ ಮಾಡಿದೆವು ಅಂತಂದ್ರೆ ಹೂವು ಜಾಸ್ತಿ ಬರ್ತಾವೆ, ಮಗ್ಗಿನೂ ಜಾಸ್ತಿ ಬರ್ತಾವೆ, ಮತ್ತು ಗಿಡನೂ ಸ್ವಲ್ಪ ಜಲ್ದಿ ಫಾಸ್ಟಾಗಿ ಗ್ರೋತ್ ಆಗ್ತದೆ, ಮತ್ತು ಹಸುರಾಗಿನೂ ಇರ್ತಾವೆ.
ಇದು ನೋಡಿರಿ ಅಡೇನಿಯಮ್ ನೋಡಿರಿ ಎಷ್ಟು ಚಂದ ಬೆಳೆದದ, ಎಷ್ಟು ಚಲೋ ಗ್ರೋತ್ ಆಗ್ಯದ, ಎಷ್ಟು ಚಂದ ಬಂದದ. ಇದಕ್ಕರ ಇಷ್ಟು ಇದು ಬಂದವ, ಮಗ್ಗಿಗಳು ಬಂದವ. ಇದು ಅಡೇನಿಯಮ್ ಕರ ಇಷ್ಟು ಮಗ್ಗಿಗಳು ಬಂದವ. ಇದ್ರಾಗೊಂದು ಇದು ಬೆಳೆದದ, ಇದು ಒಂದು ಸದಾಬಾರ್ ಬೆಳೆದದ. ನಾ ಇದಕ್ಕೆ ತೆಗೆದು ಬೇರೆದ್ರಾಗ ಹಚ್ಕೋತೀನಿ. ಹಿಂಗೆ ತೆಗಿಬೇಕು. ಇದಕ್ಕೆ ಬೇರೆದಾಗ ಬೇರೆ ಪಾಟ್ನಾಗ ನಾನು ಹಾಕೋತೀನಿ ಇದು ಗಿಡ. ನನಗೆ ಇದ್ರಾಗ ಮತ್ತೆ ಒಂದು ಗಿಡ ಬರ್ತದೆ. ಮತ್ತೊಂದು ಗಿಡ ಬಂತು ಅಂತಂದ್ರೆ ಈ ಥರ ಮತ್ತೆ ಹೂವು ಬರ್ತವೆ, ಈ ಥರ ಹೂವು ಬರ್ತವೆ. ಇದೇ ಥರನೇ ನಾ ಭಾಳ ಪಾಟ್ಗಳ್ದಾಗ ನಾ ಹೀಗೆ ಹಾಕ್ಕೊಂಡೀನಿ. ಮತ್ತು ನೋಡಿರಿ ನಾ ಮೊನ್ನೆನೇ ಹಚ್ಚೀನಿ, ಇದು ಗುಲಾಬ್ ನಾ ಮೊನ್ನೆ ಹಚ್ಚೀನಿ. ಇದು ನೋಡಿರಿ ಎಷ್ಟು ಚಂದ ಬಂದದ ನೋಡಿರಿ, ಗುಲಾಬ ಮಗ್ಗಿ ಬಂದದ, ಈಗ ಹೂವು ಬಿಡ್ತದೆ. ಇದನ್ನು ನಾನು ಕಟ್ಟಿಂಗ್ ಹಚ್ಕೊಂಡಿದ್ದೆ. ಅವ ಯಾವುದರ ಪಾಟ್ನಾಗಲಿ ಬರ್ತದೆ ಹೂವು, ಗಿಡ ಆಗಲಿ. ಒಂದು ಇದು ಬೇರೆ ಪಾಟ್ನಾಗ ಸದಾಬಾರ್ ಗಿಡ ಬರ್ತಾ ಇರ್ತದೆ, ಅದು ತಾನೇ ಹೇಳ್ತದೆ ಫ್ರೆಂಡ್ಸ. ನಾವು ಅದು ತೆಗೆದು ಬೇರೆ ಕಡೆಗೆ ಪಾಟ್ನಾಗ ರೀಪಾಟ್ ಮಾಡ್ಕೊಂಡ್ರೆ ಅದು ನಮಗೊಂದು ಗಿಡ ಆಗಿ ಮತ್ತೆ ನಮ್ಮ ಗಾರ್ಡನ್ದಾಗ ಜಾಸ್ತಿ ಗಿಡ ಕಾಣ್ತಾವಲ್ಲ. ಒಟ್ಟು ನನಗೆ ಜಾಸ್ತಿ ಗಿಡ ಮಾಡೋದು ಒಂದೇ ಚಿಂತೆ ಇರ್ತದೆ ಫ್ರೆಂಡ್ಸ. ಹೆಚ್ಚು ಗಿಡ ಆಗಬೇಕು, ನನ್ನ ಗಾರ್ಡನ್ದಾಗ ಹೆಚ್ಚು ಗಿಡ ಆಗಬೇಕು ಅಂತ ನನಗೆ ಇದೇ ಚಿಂತೆ ಇರ್ತದೆ ಯಾವತ್ತು. ನನ್ನ ಬಳಿ ಇವು ಕಡಿಮೆ ಅವ. ಇದು ಏನದಲ್ಲ, ಗೋಲ್ಡನ್ ಮನಿ ಪ್ಲಾಂಟ್ ಅದಲ್ಲ, ಇವ್ನಲ್ಲಿ ಕಡಿಮೆ ಅವ. ಇದು ಕಟಿಂಗ್ ಮಾಡಿ ನಾನು ಮತ್ತೆ ಹಚ್ಕೋತೀನಿ. ಈಗ ಮಳೆ ಬಂದದಲ್ಲ, ಈಗ ಮತ್ತೆ ಚಂದ ಬೆಳಿತಾವ ಗಿಡಗಳು. ನಾನು ಮತ್ತೆ ಕಟಿಂಗ್ ಮಾಡಿ ಹಚ್ಕೋತೀನಿ. ಇದ್ರದ್ದು ನಾನು ಕಟ್ಟಿಂಗ್ ಹಚ್ಕೋತೀನಿ. 2 ದಿನ ಆಯ್ತು ನೋಡಿರಿ ಫ್ರೆಂಡ್ಸ್, ಮಳೆ ಬಂದದ, ಎಷ್ಟು ಚಂದ ಬೆಳೆದದ ನೋಡಿರಿ. ಇದು ಕೋಲಿಯಸ್ ಗಿಡ ನನ್ನ ಹತ್ರ ಎಷ್ಟು ಚಂದ ಬೆಳೆದದ. ಇದು ಒಂದು ಡಿಸೈನ್ ಅದ ನನ್ನ ಬಳಿ, ಇದು ಒಂದು ಡಿಸೈನ್ ಅದ ನನ್ನ ಹತ್ರ, 2 ಡಿಸೈನ್ ಅವ ನನ್ನ ಹತ್ರ. ನಾನು ಎಲ್ಲ ಗಿಡದ ಕಟ್ಟಿಂಗ್ ಹಚ್ಕೋತೀನಿ ಫ್ರೆಂಡ್ಸ. ಇದನ್ನು ಗಿಡದ ಕಟ್ಟಿಂಗ್ ಹಚ್ಕೋತೀನಿ ನಾನು, ಇದನ್ನು ಗಿಡದ ಕಟ್ಟಿಂಗ್ ಮಾಡಿ ಹಚ್ಕೋತೀನಿ. ಇಂಥ ಗಿಡ ಭೀ ನನ್ನ ಬಳಿ 7-8 ಗಿಡಗಳವ. ಒಂದೊಂದು ಗಿಡಗಳಿಗೆ ನಾ ರಿಪೋರ್ಟ್ ಮಾಡಿ ಮತ್ತು ಕಟ್ಟಿಂಗ್ ಮಾಡಿ ಮತ್ತು ಅದಕ್ಕೆ ರಿಪೋರ್ಟ್ ಮಾಡಿ ನಾನು ಭಾಳ ಗಿಡಗಳು ಮಾಡ್ಕೋತೀನಿ. ನಮಗೇನು ಬೇಗ ತರೋದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದ್ರಾಗ ಜಿ ಪ್ಲಾಂಟ್ ಭೀ ಬಂದದ. ಇದು ನಾನು ಡಿವೈಡ್ ಮಾಡಿ ಮತ್ತು ಬೇರೆ ಪಾಟ್ನಾಗ ಹಾಕೋಬೇಕು. ನನ್ನ ಬಳಿ ಪಾಟ್ ನಾನು ಎಕ್ಸ್ಟ್ರಾ ತಂದು ಇಟ್ಟೀನಿ, ಬೇರೆ ಪಾಟ್ನಾಗ ಹಾಕೋತೀನಿ. ಇದು ಜಿ ಅಂತಾರೆ ಇದಕ್ಕೆ. ಇದು ಭಾಳ ಚಂದ ಚಲುವಾಗಿ ಕಾಣಿಸ್ತದ. ಮತ್ತು ಇದು 2 ಒಂದೇ ಪಾಟ್ನಾಗ ಬಂದದ ನೋಡಿರಿ, ನೀವು ನೋಡ್ತಿರ್ಬೋದು. ಸ್ವಲ್ಪ ಮಳೆ ಬಂದದಲ್ಲ, ಎಷ್ಟು ಜಲ್ದಿ ಬೆಳೆದವು ನೋಡಿರಿ. 2 ದಿವಸ ಹತ್ತಲ್ಲ ಮಳೆ ಬಂತಂದ್ರೆ ಭಾಳ ಜಲ್ದಿ ಬೆಳಿತಾವೆ ಗಿಡಗಳು, ಭಾಳ ಜಲ್ದಿ ಹೂವು ಕೊಡ್ತಾವೆ. ಇಲ್ಲೊಂದು ಅದ ನನ್ನ ಕೋಲಿಯಸ್, ನೀವು ನೋಡ್ತಿರ್ಬೋದು. ಇಲ್ಲೊಂದು ಕೋಲಿಯಸ್ ಅದ. ಇದ್ರಾಗೆ 2 ಡಿಸೈನ್ ಕೋಲಿಯಸ್ ಅವ ಫ್ರೆಂಡ್ಸ್. ಇದ್ರಾಗ 2 ಡಿಸೈನ್ ಕೋಲಿಯಸ್ ಅವ. ಇವನು ತೆಗೆದು ನಾನು ಕಟಿಂಗ್ ಮಾಡಿ ಹಚ್ಕೋತೀನಿ. ಮತ್ತು ನಾನು ಇದನ್ನು ಕಟ್ಟಿಂಗ್ ಮಾಡಿ ಹಚ್ಕೋತೀನಿ. ಇದರ ಭಾಳ ಚಂದ ಬರ್ತದೆ. ಇದು ನಮ್ಮ ಗಾರ್ಡನ್ದಾಗ ಬಂತು ಅಂದ್ರೆ ಇದು ಹೋಗಂಗಿಲ್ಲ ಒಟ್ಟು. ಇದು ಭಾಳ ಚಂದ ಇರ್ತದೆ. ಇಲ್ಲೊಂದು ಸ್ವಲ್ಪ ಇದು ಆಗ್ಯಾವ ನೋಡಿರಿ, ಇದು ನಾನು ತೆಗಿತೀನಿ. ನೀವು ನೋಡ್ತಿರ್ಬೋದು. ಇಲ್ಲೊಂದು ಅದ ನೋಡಿರಿ, ಇಲ್ಲೊಂದು ಬಂದದ ಸದಾಬಾರ್ ಗಿಡ, ಇಲ್ಲೊಂದು ಬಂದದ. ಇದೊಂದು ನಾನು ಕಟ್ಟಿಂಗ್ ತೆಗಿಲಕತ್ತೀನಿ. ಇದೊಂದು ಕಟ್ಟಿಂಗ್ ತೆಗೆದು ಮತ್ತು ನಾ ಅದು ಇದು 2 ಕಲಸಿ ನಾ ಬೇರೆ ಪಾಟ್ನಾಗ ಹಾಕೋತೀನಿ ಈಗ. ಮತ್ತು ಅದು ಒಂದು ನನಗೆ ಗಿಡ ಬರ್ತಾವೆ ನೋಡಿರಿ. ಹಕ್ಕಿಗಳು ನೋಡಿರಿ ಎಷ್ಟು ಚಂದ, ನನ್ನ ಬಲ್ಲಿ ಹಕ್ಕಿಗಳು ನೋಡಿರಿ ಎಷ್ಟು ಚಂದ ಬಂದು ಆಡ್ತಾ ಇರ್ತಾವೆ. ಹಕ್ಕಿಗಳು ಭಾಳ ಬರ್ತಾವೆ ಫ್ರೆಂಡ್ಸ ನನ್ನ ಬಲ್ಲಿ ನೋಡಿರಿ. ನಾ ಕುಂದಿರ್ತೀನಿ ಅಂದ್ರೆ ನನ್ನ ಹತ್ರನೇ ಬಂದು ಆಡ್ತಾ ಇರ್ತಾವೆ ನೋಡಿರಿ. ನೀವು ನೋಡ್ತಿರ್ಬೋದು ಹಕ್ಕಿಗಳು. ನಾನು ಸನಿ ಹೋದಂದ್ರೂ ಸಹಿತನೂ ಅವು ಹೋಗಂಗಿಲ್ಲ ನೋಡಿರಿ ಹಕ್ಕಿಗಳು. ಇಲ್ಲಿ ನಾನು ಪಾಟ್ನು ಯಾವಾಗಲೂ ಹಮೇಶ ಇಟ್ಟಿರ್ತೀನಿ ಪಾಟ ನಾನು. ಮತ್ತು ಇದು ಪಾಟ್ನಾಗ ಹಾಕೋತೀನಿ. ಮತ್ತು ಅದೊಂದು ಗಿಡ ಬರ್ತದೆ ನನಗೆ ನೋಡಲ್ಲ, ಹಕ್ಕಿ ಹಂಗೆ ಆಡ್ಲಕತ್ತದ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋದಾಗ ಸಿಗೋಣ. ಓಕೆ ಬಾಯ್.